ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಬಂದು ಎರಳಿಕಾಯಿ ಚಿತ್ರಾನ್ನ. 5ರಿಂದ 10 ನಿಮಿಷದೊಳಗಡೆ ಎರಳಿಕಾಯಿ ಚಿತ್ರಾನ್ನ ಮಾಡ್ಕೊಬಹುದು. ಇದು ಬೆಳಗಿನ ಟಿಫನ್ಗೆ, ಲಂಚ್ ಬಾಕ್ಸ್ಗೂ ಕೂಡ ಮಾಡ್ಕೋಬಹುದು. ಇದಕ್ಕೆ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ಮತ್ತೆ ಯಾವ ತರ ಮಾಡೋದು ಅಂತ ನೋಡ್ಕೊಂಡ್ ಬರೋಣ. ನಾನಿಲ್ಲಿ ಒಂದು ಬಾಣ್ಲಿ ಬಿಸಿ ಇಟ್ಕೊಂಡಿದೀನಿ. ಆ ಬಾಣ್ಲಿಗೆ ಇವಾಗ ನಾನು 3 ಟೇಬಲ್ ಸ್ಪೂನ್ ಆಯಿಲ್ ಹಾಕೊಂತ ಇದ್ದೀನಿ. ಎಣ್ಣೆ ಕಾದಾದ ನಂತರ ನಾನಿಲ್ಲಿ ಸ್ಮಾಲ್ ಕಪ್ ಅಲ್ಲಿ ಕಡಲೆ ಬೀಜ ತಗೊಂಡಿದೀನಿ. ನೀವು ಬೇಕಾದ್ರೆ ಇನ್ನೂ ಜಾಸ್ತಿ ಹಾಕೊಬಹುದು. ಈಗ ಎಣ್ಣೆ ಕಾದಾದ ನಂತರ ಕಡಲೆ ಬೀಜ ಹಾಕೊಂಡು ಸ್ವಲ್ಪ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಅಂದ್ರೆ ತುಂಬಾ ಜಾಸ್ತಿ ಡೀಪ್ ಫ್ರೈಯೂ ಅಲ್ಲ, ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೊಳ್ಳೋಣ. ಇಲ್ಲಿ ನೋಡಿ, ಈ ಕಲರ್ ಬಂದ್ರೆ ಸಾಕು, ತುಂಬಾ ಜಾಸ್ತಿ ಹುರ್ಕೊಂಬಿಡಿ, ಇಷ್ಟಿದ್ರೆ ಸಾಕು. ಈಗ ನಾನು ಇದನ್ನ ಒಂದ್ ಬಟ್ಲಿಗೆ ಶಿಫ್ಟ್ ಮಾಡ್ಕೊಂತ ಇದ್ದೀನಿ. ಈ ಬಟ್ಲಿಗೆ ಶಿಫ್ಟ್ ಮಾಡ್ಕೊಂಡಾದ ನಂತರ ಅದೇ ಎಣ್ಣೆಗೆ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಉದ್ದಿನ ಬೇಳೆ ಸೇರಿಸ್ಕೊಂತ ಇದ್ದೀನಿ, 1 ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಬೇಳೆ ಸೇರಿಸ್ಕೊಂತ ಇದ್ದೀನಿ, ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಸೇರಿಸ್ಕೊಂತ ಇದ್ದೀನಿ. ಇದನ್ನು ಸ್ವಲ್ಪ ನಾವು ಬ್ರೌನ್ ಶೇಡ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಇಲ್ಲ ಅಂತಂದ್ರೆ ಅದೊಂಥರ ಸ್ಮೆಲ್ ಜಾಸ್ತಿ ಇರುತ್ತೆ, ಅದರಿಂದ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಾದ ನಂತರ ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿ ಉದ್ದಕ್ಕೆ ಹೆಚ್ಕೊಂಡಿರೋದು ಒಂದು 7ರಿಂದ 8 ಸೇರಿಸ್ಕೊಂತ ಇದ್ದೀನಿ. ಫಸ್ಟೇ ಹಸಿರು ಮೆಣಸಿನ್ಕಾಯಿ ಹಾಕೊಂಡ್ಬಿಡೋಣ ನಾವು. ಇದನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಂಡ ನಂತರ ನಾನಿಲ್ಲಿ 3 ಈರುಳ್ಳಿ ತಗೊಂಡಿದ್ದೀನಿ, ಮೀಡಿಯಂ ಸೈಜ್ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಅದನ್ನ ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ ನಂತರ ನಾನಿಲ್ಲಿ 1-2 ಚಿಟಿಕೆಯಷ್ಟು ಅರಿಶಿನ ಪುಡಿ ಸೇರಿಸ್ಕೊಂತ ಇದ್ದೀನಿ. ಅರಿಶಿನ ಪುಡಿ ನೀವು ಜಾಸ್ತಿ ಆದ್ರೂ ಹಾಕೋಬಹುದು, ಕಮ್ಮಿ ಆದ್ರೂ ಹಾಕೋಬಹುದು. ನಾನು ಸ್ವಲ್ಪ ಕಮ್ಮಿ ಹಾಕೊಂತ ಇದ್ದೀನಿ. ಈಗ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ಬಿಟ್ಕೊಂಡ್ ಬಂದಿದೆ. ಇವಾಗ ನಾನು 1 ಸ್ಮಾಲ್ ಸೈಜ್ ಟೊಮೊಟೊ ತಗೊಂಡಿದ್ದೀನಿ. ಆ ಟೊಮೊಟೊನ ಫಸ್ಟ್ ಫ್ರೈ ಮಾಡ್ಕೊಂಡ್ಬಿಡೋಣ. ಇವಾಗ ನಾನಿಲ್ಲಿ 1/2 ಕಪ್ ಅಷ್ಟು ತೆಂಗಿನಕಾಯಿ ತಗೊಂಡಿದ್ದೀನಿ. ನಾನು ಅದನ್ನ ಮಿಕ್ಸಿಲಿ ಗ್ರೈಂಡ್ ಮಾಡಿ ಹಾಕೊಂತ ಇದ್ದೀನಿ. ನೀವು ಬೇಕಾದ್ರೆ ತುರಿದು ಬೇಕಾದ್ರೂ ಹಾಕೋಬಹುದು. ನಾನು ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಡ್ ಮಾಡ್ಕೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಎಣ್ಣೆ ಬಿಟ್ಟಿದೆ. ಇವಾಗ ನಾನು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಸೇರಿಸ್ಕೊಂತ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ಟವ್ ಆರಿಸಿ ಇವಾಗ ನಾನು ಎರಳಿಕಾಯಿ ಕಟ್ ಮಾಡ್ಕೊಂಡು ಹಾಕೊಂತ ಇದ್ದೀನಿ. ನಾನು ಒಂದ್ ಸ್ವಲ್ಪ ಮೀಡಿಯಂ ಸೈಜಿಂಗ್ ತಗೊಂಡಿದ್ದೀನಿ. ನೋಡ್ಕೊಂಡು ಹಾಕೊಳ್ಳಿ, ತುಂಬಾ ಹುಳಿ ಇರುತ್ತೆ. ನಾನು ತಗೊಂಡಿರೋದು ಅಷ್ಟೊಂದು ಹುಳಿ ಇರ್ಲಿಲ್ಲ. ನಾನಿಲ್ಲಿ ಒಂದ್ ಮೀಡಿಯಂ ಸೈಜಿಂಗ್ ತಗೊಂಡಿದ್ದೀನಲ್ವಾ, ಒಂದ್ ಸಾಕಾಗುತ್ತೆ. ನೀವು ನೋಡ್ಕೊಂಡು ಹುಳಿ ನೋಡ್ಕೊಂಡು ಹಾಕೊಳ್ಳಿ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಯಾವುದೇ ಕಾರಣಕ್ಕೂ ಸ್ಟವ್ ಮೇಲೆ ಇಟ್ಕೊಂಡು ಉರಿಲಿಟ್ಟು ಹಾಕಕ್ ಹೋಗ್ಬಿಡಿ. ಹುಳಿನ ಕಹಿ ಬರೋ ಚಾನ್ಸಸ್ ಇರುತ್ತೆ. ಈಗ ಬಿಸಿ ಅನ್ನಕ್ಕೆ ನಾನು ಆಗ್ಲೇ ಫ್ರೈ ಮಾಡ್ಕೊಂಡಿರೋ ಕಡಲೆ ಬೀಜನ ಮತ್ತೆ ಚಿತ್ರಾನ್ನದ ಗೊಜ್ಜನ್ನ ಹಾಕೊಂಡು ಕಲಿಸ್ತಾ ಇದ್ದೀನಿ. ಅನ್ನನ ಯಾವುದೇ ಕಾರಣಕ್ಕೂ ಮುದ್ದೆ ತರ ಮಾಡ್ಕೊಂಬೇಡಿ, ಉದ್ರುದ್ರಾಗಿರ್ಲಿ. ನೋಡ್ತಾ ಇರ್ಬೋದು ನಾನು ಈ ಕಲಿಸ್ತಾರನ್ನ ಎಷ್ಟು ಉದ್ರುದ್ರಾಗಿ ಬಂದಿದೆ ಅಂತ. ಕಲಿಸ್ತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಜಾಸ್ತಿ ಎಣ್ಣೆ ಹಾಕಕ್ಕೂ ಹೋಗ್ಬೇಡಿ. ಎಣ್ಣೆ ಹಾಕೋದ್ರಿಂದ ತುಂಬಾ ಹಿಂಸೆ ಆಗುತ್ತೆ ತಿನ್ನೋದಕ್ಕೆ. ನೋಡಿ, ಇಷ್ಟು ಉದ್ರುದ್ರಾಗಿದ್ರೆ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.